इसमें सभी का स्वागत है। आज हमारे बीच रियासत कर्नाटक सरकार की तरफ से मैडम बिदर ज़िले के दौरे के ऊपर है। आइए हम इनसे जानना चाहेंगे कि मैडम बिदर विजिट करने का आपका मुख्य कारण क्या है। ನಮಸ್ಕಾರ. ನಾವು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ. मेजर इश्यूज क्या क्या है मैडम यहाँ पर, जो इनके अलेमारी समाज के होंगे, जो राजगोंडा समाज के होंगे, और जैसा कानमेल वाले हैं हमारे यहाँ पर, ऐसे जो छोटे छोटे सल्लम बस्ती झोपड़पट्टी में रहने वाले, उनके स्पेशल इश्यूज क्या है, मेजर इश्यूज उनको क्या आप फाइंड आउट करें। ಸುಡುಗಾಡ್ಸಿದ್ರು, ಸಿಂಧೊಳ್ಳು, ಮಾಂಗಾರಡಿ, ಪಾರ್ದಿ, ಮೇದ, ಕೊರವ, ಈ ರೀತಿ ಸಾಕಷ್ಟು ಸಮುದಾಯಗಳು ನಮ್ಮ ಬೀದರ್ ಜಿಲ್ಲೆನಲ್ಲಿ ಕಂಡುಬರ್ತಾರೆ. ಎಲ್ಲರಿಗೂ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಶಾಶ್ವತ ನೆಲೆ. ಅವರಿಗೆ ನೆಲೆ ಬೇಕು, ಮನೆ ಕಟ್ಕೊಳ್ಳಿಕ್ಕೆ ನಿವೇಶನ ಇಲ್ಲ. ನಿವೇಶನ ಕಲ್ಪಿಸ್ಕೊಟ್ವಿ ಅಂತಂದ್ರೆ ಅವ್ರು ಒಂದ್ ಕಡೆ ಸೆಟ್ಲ್ ಆಗ್ತಾರೆ. ಒಂದ್ ಕಡೆ ಸೆಟ್ಲ್ ಆಯ್ತು ಅಂತಂದ್ರೆ ಅವ್ರಿಗೆ ಶಾಲೆ ಕಳಿಸ್ತಾರೆ ಮಕ್ಕಳನ್ನ. ಸಾಮಾಜಿಕವಾಗಿ ಕೂಡ ಅವರು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವಕಾಶ ಇದೆ. ಒಂದ್ ಕಡೆ ಸೆಟ್ಲ್ ಆದ್ರು ಅಂದ್ರೆ ಅದೊಂದು ವೋಟ್ ಬ್ಯಾಂಕ್ ಆಗತ್ತೆ, ಅದೊಂದು ಗ್ರಾಮ ಆಗತ್ತೆ. ಅವಾಗ ಸಾಮಾನ್ಯವಾಗಿ ಜನಸಾಮಾನ್ಯರು ಆ ರೀತಿ ಒಂದ್ ಕಡೆ ಇದ್ದಂತ ಸ್ಥಳಗಳಿಗೆ ಜನಪ್ರತಿನಿಧಿಗಳು ವೋಟ್ ಕೇಳಲಿಕ್ಕೆ ಹೋಗೋದು ಸಹಜವಾಗಿ ಆಗ್ತದೆ. ಅವಾಗ ಸಾಕಷ್ಟು ಕೆಲಸ ಕಾರ್ಯಗಳು ಅವ್ರಿಗೆ ಭರವಸೆ ಮೂಡುವಂತ ಒಂದು ಕೆಲಸ ಆಗ್ತದೆ. ಹಾಗಾಗಿ ಅವ್ರಿಗೆ ಶಾಶ್ವತ ನೆಲೆ ಕಲ್ಪಿಸ್ಕೊಡೋದೇ ಒಂದು ದೊಡ್ಡ ಚಾಲೆಂಜಿಂಗ್. ನೀವು ಸ್ಪಾಟ್ ವಿಸಿಟ್ ಮಾಡಿದ್ದೀರಿ ಮೇಡಮ್? ಎಲ್ಲ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ವಿಸಿಟ್ ಮಾಡಿದ್ದೇನೆ. ಅದರ ಒಂದು ಮುಂದುವರೆದ ಭಾಗವಾಗಿ ಏನೆಲ್ಲ ಕ್ರಮ ತಗೊಂಡಿದ್ದಾರೆ, ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಅನ್ನೋದು ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ನನಗೆ. अभी आप जो विजिट करें, आपकी रिपोर्ट तैयार करें, आप सरकार से इसके बारे में सरकार को रिपोर्ट माहिती पूरी देंगे ना? ಡೆಫಿನೆಟ್ಲಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕು ಪ್ರವಾಸ ಮಾಡಿದ ನಂತರ ನಾವು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಷಯದ ಚರ್ಚೆಗಳ ಬಗ್ಗೆ ನಾವು ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಆ ಪ್ರೊಸೀಡಿಂಗ್ಸ್ ಕಾಪಿನ ನಾವು ನಮ್ಮ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೇವೆ. ಮತ್ತೆ ಪ್ರತಿ ತಿಂಗಳು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮತ್ತು ಸಚಿವರ ಜೊತೆನಲ್ಲಿ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ನೀವೇ ಹೇಳಿದಿರಿ ಮೇಡಮ್, ನೀವು ವಿಸಿಟ್ ಮಾಡಿದೆ, ಮೇಜರ್ ಇಶ್ಯೂ ಅವನಿಗೆ ಮನಿ ಇಲ್ಲ, ಲ್ಯಾಂಡ್ ಇಲ್ಲ ರೀ, ಸ್ವಂತ ಲ್ಯಾಂಡ್ ಇಲ್ಲ. ಅದು ಮೊದಲೇ ಸ್ವಂತ ಲ್ಯಾಂಡ್ ಅಲಾಟ್ಮೆंट ಮಾಡಿದಂಥ ಮನಿ ಕಟ್ಟಲಿಕ್ಕೆ ಏನು ಸುವಿधा ಸಿಗ್ತದ. तो न्यू आप जो गवर्नमेंट को आप लेटर में ऐसे ही लिखेंगे ना कि जो जो एग्जैक्ट इश्यूज हैं इनके, क्योंकि हमारा बिदर बैकवर्ड एरिया है। यहाँ पर हम चाहते हैं कि हमारा साथ रहने वाला एक जिसको घर नहीं है उन्हें भी घर वाला हो गया। तो एग्जाम्पल, एक घर में 4 भाई है, 3 भाई अच्छे रहती, एक भाई कमज़ोर रहता तो तीनों को भी तकलीफ होती। चारों को चारों अच्छे रहते तो सब खाते पीते घर में सुकून रहता है। तो हम यही चाहते हैं कि हमारे जो राजगोंड समाज के लोग हो, जो भी गरीब होता है, उनको भी जो सुना सरकार की तरफ से पक्का घर मिले। उसके लिए आप बोल्ड स्टेप लेंगे ना मैडम? ಡೆಫಿನೆಟ್ಲಿ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಇವತ್ತು ಭಾರತ ದೇಶ ಅಂತಂದ್ರೆ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನವಾದ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಸಂವಿಧಾನದ ಆಶಯ. ಅದರಂತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಪ್ರತಿಯೊಬ್ಬರೂ ಸಹ ಸಮಾನವಾದ ಒಂದು ಜೀವನ ಮಾಡಬೇಕು, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ಅದರಲ್ಲೂ ನೀವು ಹೇಳಿದ್ರಿ 5 ಮಕ್ಕಳು ಸುಖವಾಗಿರ್ಬೇಕು, ಒಂದೇ ತರ ಬದುಕಬೇಕು ಅಂತ. ಈ 5ನೇ ಮಗು ಏನಿದೆ, ಅಂಗವೈಕಲ್ಯತೆ ನಮ್ಮ ಅಲೆಮಾರಿಗಳಿಗೆ ಅಂದ್ರೆ ಶಿಕ್ಷಣ ಇಲ್ಲ, ಸಾಮಾಜಿಕವಾಗಿ ಅವರು ಮುಖ್ಯವಾಹಿನಿಗೆ ಬಂದಿಲ್ಲ ಮತ್ತು ಆರ್ಥಿಕವಾಗಿ ಹಿನ್ನೆಲೆಯಲ್ಲಿದ್ದಾರೆ. ಈ ಎಲ್ಲ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸೂಕ್ಷ್ಮ, ಅತಿ ಸೂಕ್ಷ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಸಮುದಾಯಗಳ ಅಲೆಮಾರಿಗಳ ಕೋಶ ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡಾದ ನಂತರ ಈಗ ಅದು ನಿಗಮವಾಗಿ ಪರಿವರ್ತನೆಯಾಗಿ ಆ ನಿಗಮದ ಪ್ರಪ್ರಥಮ ಅಧ್ಯಕ್ಷೆಯಾಗಿ ನಾನು ಸಹ ಅಲೆಮಾರಿ ಸಮುದಾಯದ ಹೆಣ್ಮಗಳು ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಇವತ್ತು ರಾಜ್ಯಾದ್ಯಂತ 31 ಜಿಲ್ಲೆಗಳನ್ನ ತಾಲೂಕುವಾರು ಪ್ರವಾಸವನ್ನು ಮಾಡಿ ಎಲ್ಲ ಸಮಸ್ಯೆಗಳನ್ನ ನಾನು ಒಂದು ವರದಿಯನ್ನ ಮಾಡಿಕೊಂಡು ಬಹುತೇಕ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಂಡುಕೊಡುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳ ವರ್ಗದಿಂದ ಮಾಡಿಸ್ತಾ ಇದ್ದೀನಿ. ನನ್ನ ಮೊದಲನೇ ಆದ್ಯತೆ ನಮ್ಮ ಅಲೆಮಾರಿಗಳಿಗೆ ಶಾಶ್ವತ ನೆಲೆ ಕಲ್ಪಿಸಿಕೊಳ್ಳೋದು. ಈಗಾಗಲೇ ಸುಮಾರು 12 ಜಿಲ್ಲೆಗಳಲ್ಲಿ, ಉದಾಹರಣೆಗೆ ಬಿಜಾಪುರದಲ್ಲಿ, ಟಿ ನರಸೀಪುರ, ಮೈಸೂರು, ಟಿ ನರಸೀಪುರದಲ್ಲಿ, ತುಮಕೂರಿನಲ್ಲಿ, ಹಾಗೆ ಸಾಕಷ್ಟು ಜಿಲ್ಲೆಗಳಲ್ಲಿ 8 ಎಕರೆ, 6 ಎಕರೆ, 5 ಎಕರೆ, 1 ಎಕರೆ, 1.5 ಎಕರೆ ಈ ರೀತಿ ನಾನು ಭೂಮಿಯನ್ನ ನಮ್ಮ ಅಲೆಮಾರಿಗಳ ಶಾಶ್ವತ ನೆಲೆಗಾಗಿ ನಿಗದಿ ಮಾಡಿಸಿ ಡೆವಲಪ್ಮೆಂಟ್ ಕೂಡ ಮಾಡಿಸ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದ ಕಿರೀಟ ಇದ್ದಾಗೆ, ಶಿರಾ ಇದ್ದಾಗೆ. ಆ ಶಿರಾ ಯಾವ ರೀತಿ ಇರಬೇಕು, ಕಿರೀಟ ಹೇಗಿರ್ಬೇಕು, ನಂಬರ್ 1 ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಲೆಮಾರಿಗಳು ಬಹುತೇಕ ST ಅಲೆಮಾರಿಗಳು ಸಾಕಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ.
ಇಲ್ಲಿ ಎಲ್ರಿಗೂ ನಿವೇಶನ ಸಮಸ್ಯೆ ಇರೋದ್ರಿಂದ ಆದ್ಯತೆ ಮೇರೆಗೆ ಇವತ್ತೆಲ್ಲ ಜಿಲ್ಲಾ ತಹಸೀಲ್ದಾರ್ ತಾಲೂಕು ತಹಸೀಲ್ದಾರ್ಗಳನ್ನ ಕರೆಸಿ ನಾನು ನಿರ್ದೇಶನ ನೀಡಿದ್ದೀನಿ. ಎಲ್ಲೆಲ್ಲಿ ಸರ್ಕಾರಿ ಭೂಮಿಯ ಒಂದು ಲಭ್ಯತೆ ಇದೆ ಆ ವರದಿಯನ್ನು ಕೊಡಬೇಕು ಮತ್ತು ಪ್ರಸ್ತಾವನೆಯನ್ನು ಜಿಲ್ಲಾಡಳಿತ ಕಳಿಸ್ಕೊಡಿ. ಅದು ನಮ್ಮ ಅಲೆಮಾರಿಗಳಿಗೆ ಅಂತ ನಿಗದಿಯಾದ ನಂತರ ತಕ್ಷಣ ನಾವು ಡೆವಲಪ್ಮೆಂಟ್ಗೆ ನಾನೇ ನಿಗಮದಿಂದ ಅನುದಾನ ಕೊಡ್ತೀನಿ ಅಂತ ಕೂಡ ಹೇಳಿದೆ. लास्ट टाइम भी बहुत सारे लोग आए, इनको आश्वासन दे के गए मगर काम नहीं हुआ। अभी आप विजिट करे हैं, आप भी कुछ आश्वासन, एक उम्मीद जागी है आपको देखकर, क्या आप अपने इनके इन उम्मीदों पे आप खरे उतरेंगे? ಡೆಫಿನೆಟ್ಲಿ ಒಂದ್ಸರಿ ಬಂದು ನಾನು ಹೋಗಿಲ್ಲ, ಮತ್ತೊಮ್ಮೆ ಬಂದಿದ್ದೀನಿ ಅಂತಂದ್ರೆ ಕ್ರಮ ವಹಿಸ್ತಾ ಇದೀವಿ ಅಂತ ಅರ್ಥ. ಹಾಗಾಗಿ ಕೆಲಸ ಆಗೋವರೆಗೂ ನಾನು ಫಾಲೋ ಮಾಡ್ತೀನಿ. नेक्स्ट टाइम आप जब आएंगे तो यहाँ पर कुछ डेवलपमेंट होगा। ಈಗ ಆಲ್ರೆಡಿ ಒಂದಷ್ಟು ಪ್ರಗತಿ ಆಗಿದೆ, ಮುಂದಿನ ಬಾರಿ ಬಂದಾಗ ಮತ್ತಷ್ಟು ಪ್ರಗತಿ ಆಗುತ್ತೆ ಅನ್ನೋ ಭರವಸೆ ಇದೆ. तभी लोगों को घर तो बाद में बनेगा मगर जगह तो आप अलर्ट करा देंगे। ಡೆಫಿನೆಟ್ಲಿ ಜಾಗ ಅಲರ್ಟ್ ಆಯ್ತು ಅಂತಂದ್ರೆ ಮನೆ ಕಟ್ಕೊಳ್ಳಿಕ್ ಕೂಡ ನಿಗಮದಿಂದ कितने महीने में होगा मैडम ये जगह अलॉटमेंट का? ಹೇಳಿ. ಎಷ್ಟು ತಿಂಗಳಿನಲ್ಲಿ ಜಾಗ ಅಲಾಟ್ಮೆಂಟ್ ಆಗ್ತದೆ ರೀ? ನಾನು ಎಲ್ಲರಿಗೂ 4 ದಿವಸ ವಾರ 1 ತಿಂಗಳು ಟೈಮ್ ಕೊಟ್ಟಿರೋದು ಒಂದೊಂದು ತಾಲೂಕಿಗೆ, ತಾಲೂಕು ವಾರ 1 ತಿಂಗಳ ಟೈಮ್ ಕೊಟ್ಟಿದ್ದೀರಿ. ಬಿಫೋರ್ 1 ತಿಂಗಳು ಒಳಗಾಗಿನೇ ನಮಗೆ ಪ್ರಸ್ತಾವನೆ ಕಳಿಸ್ಬೇಕು ಅಂತಾನೆ ನಾನು ಎಲ್ಲರಿಗೂ ಸೂಚನೆ. ಮೇಡಮ್ आपका ಡಿಸಿಗ್ನೇಷನ್? ನಾನು ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. मैडम का बिदर में वेलकम है। हमने मैडम के पूरे बातें तफसील से जाने। हमें उम्मीद है मैडम अपने जो है सोना ख्यालात के ऊपर और जो भी यहाँ पर सर्वे करे हैं उसके ऊपर मैडम जो है सोना काम करेंगे। बिदर की जनता आपके बातों से खुश है और उम्मीद करती है कि बिदर के जो गरीब गुरबा के मसाइल आपने जो अपने आँखों से देखे हैं उसके ऊपर इम्प्लीमेंट होगा और ये बेघर सहारा बेघर बेसहारा लोगों को ज़मीन भी मिलेगी, घर भी मिलेगा। ऐसी उम्मीदें आपके साथ हमारी वाबस्ता है। थैंक यू वेरी मच।